ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಿಮ್ಮ ಹತ್ರ ಉಟ್ಟು ಬಿಟ್ಟಿರುವ ಯಾರಿಗೂ ಕೊಡಲು ಬಾರದೇ ಇರುವಂತಹ ಸೀರೆಗಳಿದ್ದರೆ ನೀವು ಖಂಡಿತವಾಗಿಯೂ ಕೂಡ ಪೂರ್ತಿ ವಿಡಿಯೋನ ನೋಡಿ. ಸಖತ್ ಯೂಸ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಫ್ರೆಂಡ್ಸ್, ನಾನು ಇವತ್ತೊಂದು ಸೀರೆಯಿಂದ, ಇದು ಯಾರಿಗೂ ಕೊಡಲಿಕ್ಕೆ ಬರಲ್ಲ, ತುಂಬ ಸರಿ ಉಟ್ಟು ಹಾಳಾಗಿರುವಂತಹ ಸೀರೆ. ಅದಕ್ಕಾಗಿ ಇದರಿಂದ ನಾನು ಒಂದು ಸೂಪರ್ ಆದ ಮ್ಯಾಟನ್ನು ಮಾಡ್ತಾಯಿದ್ದೀನಿ. ಈಸಿಯಾಗಿ ಹೇಗೆ ಇವತ್ತು ಮ್ಯಾಟನ್ನು ಮಾಡ್ಕೊಬೋದು ಅಂತ ತೋರಿಸ್ತೀನಿ. ಹಾಗೆ ನಾನು ಮ್ಯಾಟನ್ನು ಮಾಡಲಿಕ್ಕೋಸ್ಕರ ಬರೀ ಸೀರೆ ಇದ್ದರೆ ಸಾಕಾಗೋದಿಲ್ಲ. ಇಲ್ಲಿ 2 ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಕಾಟನ್ ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಇದನ್ನು ನಾನು ಯಾವ ಅಳತೆಯಲ್ಲಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಬನ್ನಿ. 15 ಇಂಚು ಉದ್ದ ಹಾಗೆ 19 ಇಂಚು ಅಗಲದ ಒಂದು ಬಟ್ಟೆಯನ್ನು ನಾನು ತಗೊಂಡಿದ್ದೀನಿ. ಈಗ ಹೇಗೆ ಮ್ಯಾಟನ್ನು ಮಾಡೋದು ಅಂತ ನೋಡೋಣ. ಈಗ ನಾವು ಸೀರೆಯನ್ನು ಒಂದು ಸರ್ತಿ ಸರಿಯಾಗಿ ಪೂರ್ತಿ ಬಿಚ್ಕೊಂಡು ಅದೇ ಅಳತೆಗೆ ಬರೋ ರೀತಿಯಲ್ಲಿ ಫೋಲ್ಡ್ ಮಾಡ್ಕೊಬೇಕು. ನಾರ್ಮಲ್ಲಾಗಿ ಒಂದು ಸರಿ ಸೀರೆಯನ್ನು ಪೂರ್ತಿ ಬಿಚ್ಕೊಂಡು ಮತ್ತೆ ಫೋಲ್ಡ್ ಮಾಡ್ತೀನಿ. ಆಮೇಲೆ ಅದಕ್ಕೆ ಈಗ ನಾವು ಒಂದು ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ಆ ಬಟ್ಟೆಯ ಅಳತೆಗೆ ನಮ್ಮ ಬಟ್ಟೆ ಸೀರೆ ಬರೋ ರೀತಿಯಲ್ಲಿ ಹೀಗೆ ಚಂದ ಮಾಡಿ ಫೋಲ್ಡ್ ಮಾಡ್ಕೊಬೇಕು. ನಿಮಗೆ ಇಷ್ಟು ಬೇಡ ಅಂತ ಆದರೆ ನಾವು ಸೀರೆಯನ್ನು ಕಟ್ ಮಾಡ್ಕೊಬೋದು. ಅರ್ಧ ಸೀರೆಯನ್ನು ನಾವು ತೊಗೊಬೋದು. ನಾನಿಲ್ಲಿ ಕಾಟನ್ ಪೀಸನ್ನು 2 ಪೀಸ್ ತೊಗೊಂಡಿದ್ದೀನಿ. ಈಗ ಅದರ ಮೇಲೆ ಹೀಗೆ ಫೋಲ್ಡ್ ಮಾಡಿರುವಂತಹ ಸೀರೆಯನ್ನು ಹಾಕ್ಕೋಬೇಕು. ಇಲ್ಲ, ಇದು ನಿಮಗೆ ತುಂಬ ದಪ್ಪ ಆಯಿತು ಅಂತ ಆದರೆ ಹಾಫ್ ಸೀರೆಯನ್ನು ಹಾಕ್ಕೊಳ್ಳಿ. ಇಷ್ಟೇನು ಬೇಕಾಗೋದಿಲ್ಲ, ತುಂಬ ದಪ್ಪ ಆಗಿಬಿಡುತ್ತೆ. ಆವಾಗ ಮಿಷನ್ನಿಗೂ ಕೂಡ ಸಿಗೋದಿಲ್ಲ. ನಾನಿವತ್ತು ಮಿಷನನ್ನು ಯೂಸ್ ಮಾಡಿಕೊಂಡು ಹೊಲಿಯುವಂತಹ ಒಂದು ಸೂಪರಾದ ಮ್ಯಾಟನ್ನು ಇವತ್ತು ಹೊಲಿತಾ ಇದ್ದೀನಿ. ಹೀಗೆ ಹಾಕ್ಕೊಂಡು ಆದಮೇಲೆ ಏನು ಮಾಡಬೇಕು, ಈ ಬಟ್ಟೆಯನ್ನು ಕೂಡ ಹಾಕ್ಕೋಬೇಕು. ಕರೆಕ್ಟಾಗಿ ಬರೋ ರೀತಿಯಲ್ಲಿ ಹಾಕ್ಕೊಳ್ಳಿ ಮತ್ತು ಎಲ್ಲ ಕಡೆಯೂ ಸರಿಯಾಗಿ ಮಾಡ್ಕೊಳ್ಳಿ. ಹೀಗೆ ಮಾಡ್ಕೊಂಡು ಆದಮೇಲೆ ಈ ರೀತಿ ಪಿನ್ ಸಿಗುತ್ತಲ್ಲ, ಅದು ನಮಗೆ ಎಲ್ಲೂ ಕೂಡ ಬಿಡದೇ ಇರೋ ರೀತಿಯಲ್ಲಿ ಪಿನ್ನನ್ನು ಹಾಕ್ಕೊಬೇಕು. ಪಿನ್ನನ್ನು ಯಾಕೆ ಹಾಕ್ಕೊಬೇಕು ಅಂದರೆ, ನಾವೀಗ ಇಷ್ಟೆಲ್ಲ ದಪ್ಪ ಮಾಡ್ತಾ ಇರೋದ್ರಿಂದ ಸೀರೆ ಉಳುಚಿ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ನಮಗೆ ಹೊಲಿಯೋಕ್ಕೆ ಸಿಗದೆ ಕಳಚೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಪಿನ್ನನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ಎಲ್ಲೂ ಒಳಗಡೆನೂ ಕೂಡ ಸೀರೆ ಸುಕ್ ಬಂದಿರಬಾರ್ದು. ಆವಾಗ ನಮಗೆ ಸ್ಟಿಚ್ ಮಾಡಬೇಕಾದ್ರೂ ಸ್ವಲ್ಪ ಟಫ್ ಆಗುತ್ತೆ. ನೋಡಿ, ಹೀಗೆ ಪಿನ್ನನ್ನು ಹಾಕ್ಕೊಂಡು ಆದಮೇಲೆ ಏನು ಮಾಡಬೇಕಪ್ಪ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮತ್ತು ನೀವೇನಾದ್ರು ನಮ್ಮ ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದೀರಾ ಅಂತ ಆದರೆ ಪ್ಲೀಸ್ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ನೋಡಿ, ಈಗ ಸುತ್ತಲೂ ಕೂಡ ಹಾಕ್ಕೊಂಡಾಯಿತು. ಈಗ ಇದೇ ಆಕಾರದಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ. ಈಗ ಹಿಂದ್ಗಡೆನೂ ಒಂದು ಬಟ್ಟೆ ಇದೆ, ಮುಂದ್ಗಡೆನೂ ಒಂದು ಬಟ್ಟೆ ಇದೆ. ನಾವೀಗ ಕರೆಕ್ಟಾಗಿ ಇದರ ಅಳತೆಗೆ ಕಟ್ ಮಾಡ್ಕೊಂಬಿಡೋಣ. ಕಟ್ ಮಾಡ್ಕೊಂಬರ್ತೀನಿ. ನೋಡಿ, ಪೂರ್ತಿಯಾಗಿ ಕಟ್ ಮಾಡ್ಕೊಂಬಂದಿದ್ದೀನಿ. ಇಷ್ಟು ಲೇಯರ್ ಬಂದಿದೆ. ಎಷ್ಟು ದಪ್ಪ ಚಂದ ಮಾಡಿ ಮ್ಯಾಟ್ ಬರುತ್ತೆ, ಸೂಪರ್ ಆಗುತ್ತೆ. ನಾವು ಬರೀ ಸೀರೆಯನ್ನು ಈ ರೀತಿ ಮಾಡಿ ಹಾಕ್ಬೋದು. ಆದರೆ ಏನಾಗುತ್ತೆ, ಸೀರೆ ತುಂಬ ದಪ್ಪ ಇರೋದಿಲ್ವಲ್ಲ, ಅಂದರೆ ಪಾಲಿಸ್ಟರ್ ಆಗಿರುತ್ತೆ. ಅದು ನಮಗೆ ದುಗುಳು ಅಷ್ಟು ಹೋಗೋದಿಲ್ಲ ಮತ್ತು ಕಾಲಿನ ನೀರು ಕೂಡ ಅಷ್ಟು ಹೋಗೋದಿಲ್ಲ. ಅದಕ್ಕಾಗಿ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ನಮಗೆ ಕಾಲಿನ ನೀರೆಲ್ಲ ಈ ಕಾಟನ್ ಬಟ್ಟೆಗೆ ಅಂಟ್ಕೊಳ್ಳುತ್ತೆ. ಅದಕ್ಕಾಗಿ ಈ ರೀತಿ ಕಾಟನ್ ಬಟ್ಟೆಯನ್ನು ಮೇಲ್ಗಡೆ ಹಾಕೋದು. ಈಗ ಏನು ಮಾಡೋಣ ಅಂತಂದರೆ, ಇಲ್ಲಿ ಒಂದು ಅಂದಾಜು 1 ಇಂಚಿಗೆ ನಾವು
ಮಾರ್ಕನ್ನು ಮಾಡ್ಕೊಳ್ಳೋಣ. ಇಲ್ಲ ಅಂತಂದರೆ ಅಂದಾಜಲ್ಲೂ ಕೂಡ ಹೊಲಿಬೋದು. ಸೇಮ್ ಕಲ್ಲರೇ ಆಗಿದ್ದರಿಂದ ಸ್ವಲ್ಪ ಇದು ಬರುತ್ತೆ, ಅಷ್ಟು ಕಾಣಿಸೋದಿಲ್ಲ. 1 ಇಂಚಿನ ಗ್ಯಾಪಲ್ಲಿ ನಾವು ಹೀಗೆ ಉದುದ್ದಕ್ಕೆ ಸ್ಟಿಚ್ಚನ್ನು ಮಾಡ್ತಾ ಬರೋಣ. ಆಮೇಲೆ ತುದಿಯಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಈಗ ಸ್ಟಿಚ್ ಒಂದೊಂದು ಇಂಚಿಗೂ ಕೂಡ ನಾನು ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, 1 ಇಂಚಿನ ಡಿಫ್ರೆನ್ಸಲ್ಲಿ ಪೂರ್ತಿ ಹೊಲ್ಕೊಂಬಂದು ಆಯಿತು. ನೋಡಿ, ಈ ರೀತಿಯಾಗಿ ಕಾಣಿಸ್ತಿದೆ. ಎಷ್ಟು ದಪ್ಪ ಬಂದಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ, ಸೀರಿಯಸ್ಲಿ ತುಂಬ ಗಟ್ಟಿಯಾಗಿ ಬಂದಿದೆ. ಮ್ಯಾಟು ಕೆಳಗಡೆ ಹಾಕ್ಕೊಂಡು ಕಾಲು ಒರೆಸ್ಲಿಕ್ಕೆ ಮಾತ್ರ A1 ಆಗುತ್ತೆ ಫ್ರೆಂಡ್ಸ್. ಈಗ ಇಷ್ಟಾದಮೇಲೆ ಇಷ್ಟೇ ಬಿಟ್ಬಿಟ್ರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಈಗ ನಾನು ಏನು ಮಾಡಿದ್ದೀನಿ, ಬೇರೆ ಕಲರ್, ಆಪೋಸಿಟ್ ಕಲರಿನ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾರ್ಮಲ್ಲಾಗಿ ನಾವು ಯಾವಾಗಲೂ ಪೈಪಿಂಗನ್ನು ಕೊಡ್ತೀವಲ್ಲ, ಆ ರೀತಿ ಸುತ್ತಲೂ ಕೂಡ ಪೈಪಿಂಗನ್ನು ಕೊಡಬೇಕು. ಫಸ್ಟು ನಾವು ಇಲ್ಲಿ ಹೀಗೆ ಸ್ಟಿಚ್ ಮಾಡ್ಕೊತೀವಿ, ಆಮೇಲೆ ಹೀಗೆ ಉಲ್ಟಾ ತಿರುಗಿಸ್ಕೊಂಡು ಹೀಗೆ ಮತ್ತೆ ಫೋಲ್ಡ್ ಮಾಡಿಕೊಂಡು ಈ ಬಟ್ಟೆ ಮೇಲೆ ಇಟ್ಟು ಈ ರೀತಿ ಬರೋ ರೀತಿಯಲ್ಲಿ ಕೊನೆವರೆಗೂ ಸುತ್ತಲೂ ಕೂಡ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡ್ಕೊಂಬರ್ತೀನಿ. ನಿಮಗೆ ಇದು ಇನ್ನೂ ಒಂದು ಸ್ವಲ್ಪ, ಇದು ಈಗಲೇ ಸ್ಟಿಫಾಗಿ ಇದೆ, ಇನ್ನೂ ಸ್ಟಿಫಾಗಿ ಬರಬೇಕು ಅಂದರೆ ಈ ರೀತಿ ಬೇಕಾದರೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಬೋದು. ತುಂಬ ಹೆವಿ ಆಗುತ್ತೆ, ತುಂಬ ಟೈಮ್ ತೊಗೊಳುತ್ತೆ ಅಂತ ಅಂದ್ಕೊಂಡು ನಾನು ಈಗ ಪೈಪಿಂಗ್ ಕೊಡೋಕ್ಕೆ ಮುಂದಾಗಿದ್ದೀನಿ. ಈಗ ಪೈಪಿಂಗನ್ನು ಕೊಡೋಣ. ಹೀಗೆ ಸುತ್ತಲೂ ಕೂಡ ಕೊಟ್ಕೊಂಬರ್ತೀನಿ. ನಾರ್ಮಲ್ ಪೈಪಿಂಗು ಮ್ಯಾಟ್ ಎಷ್ಟು ಉದ್ದಕ್ಕಿದೆಯೋ ಅಷ್ಟು ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 2 ಇಂಚಿನ ಬಟ್ಟೆಯನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಪೂರ್ತಿ ಸುತ್ತಲೂ ಸ್ಟಿಚ್ಚಿಂಗನ್ನು ಮಾಡಿಕೊಂಡು ಪೈಪಿಂಗನ್ನು ಕೊಟ್ಕೊಂಡು ತಗೊಂಡು ಬರ್ತೀನಿ. ನೋಡಿ, ಸುತ್ತಲೂ ಕೂಡ ಪೈಪಿಂಗನ್ನು ಕೊಟ್ಕೊಂಬಂದಾಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮತ್ತು ಎಷ್ಟು ಸ್ಟಿಫಾಗಿ ಬಂದಿದೆ ಫ್ರೆಂಡ್ಸ್. ಸೂಪರಾಗಿ ಆಗುತ್ತೆ. ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಸೀರಿಯಸ್ಲಿ ಅಂದ್ಕೊಂಡಿರಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗೇ ಬಂದಿದೆ. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ವೇಸ್ಟ್ ಅಂತ ಎಸೆಯೋ ಸೀರೆಯಿಂದ ಬೇಡ, ನಮಗೆ ಉಡಲಿಕ್ಕೆ ಬರೋದಿಲ್ಲ, ಯಾರಿಗೂ ಕೊಡಲಿಕ್ಕೂ ಅಷ್ಟು ಅದರ ಪರಿಸ್ಥಿತಿ ಚೆನ್ನಾಗಿರೋದಿಲ್ಲ ಅಂತ ಅನಿಸಿದರೆ ಪ್ಲೀಸ್ ಈ ರೀತಿ ಇದೆಲ್ಲ ಯೂಸ್ ಮಾಡ್ಕೊಳ್ಳಿ. ಉಟ್ಟು ಬಿಟ್ಟಿರುವ ಹಳೆಯ ಸೀರೆಗಳಿಂದ ತುಂಬ ರೀತಿಯಾದ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂತಂದರೆ ಪ್ಲೀಸ್ ನೋಡಿ. ಹಾಗೆ ನೀವಿನ್ನೂ ಇದನ್ನು ಯಾರಿಗೂ ಶೇರ್ ಮಾಡಲಿಲ್ವಾ, ಈಗಲೇ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.